A natural number when increased by 12 equals 160 times its reciprocal. Find the number. Let the number be x. ಇಲ್ಲಿಂದ ಶುರು ಮಾಡ್ಕೊಳ್ಳೋಣ. ಇವಾಗ ಏನು ಕೊಟ್ಟಿದ್ದಾರೆ ಹೇಳಿ ನೋಡೋಣ. ಗಿವನ್ನು ಈಸ್ ಈಕ್ವಲ್ ಟು ಅಂತ ಹೇಳಿದ್ರೆ ಈಕ್ವಲ್ಸ್ ಟು ಸೈನು. ಆಮೇಲೇನೋ ನ್ಯಾಚುರಲ್ ನಂಬರ್ ವೆನ್ ಇನ್ಕ್ರೀಸ್ಡ್ ಅಂತ ಹೇಳಿದ್ರೆ ಏನು ಹುಡುಗರ ಪ್ಲಸ್ಸು. ನ್ಯಾಚುರಲ್ ನಂಬರು ಇನ್ಕ್ರೀಸ್ ಮಾಡಿದಾಗ ಇಷ್ಟರಲ್ಲಿ 12 ಇನ್ಕ್ರೀಸ್ ಬೈ 12 ಈಕ್ವಲ್ಸ್ ಟು 160 ಟೈಮ್ಸ್ ಅಂತ ಹೇಳಿದ್ರೇನೋ ಇಂಟು ರೆಸಿಪ್ರೋಕಲ್ ಅಂತ ಹೇಳಿದ್ರೇನೋ ಉಲ್ಟಾ ಎಕ್ಸ್ ಇರೋದು 1/x ಆಗುತ್ತೆ. ಇದು ನಿಮ್ಮ ಗಿವನ್ ಈಕ್ವೇಷನ್. ಇದನ್ನು ಸಾಲ್ವ್ ಮಾಡೋದಕ್ಕೆ ಏನು ಮಾಡಬೇಕು? ಫ್ರ್ಯಾಕ್ಷನ್ ಕಾಣ್ತಿದೆ. ಫ್ರ್ಯಾಕ್ಷನ್ ಕಾಣ್ತಿದ್ರೆ ಏನು ಮಾಡಬೇಕು? ವಿ ಹ್ಯಾವ್ ಟು ಮಲ್ಟಿಪ್ಲೈ ದ ಎಂಟೈರ್ ಎಕ್ಸ್ಪ್ರೆಷನ್ ವಿತ್ ಎಲ್ ಸಿ ಎಮ್. ಎಲ್ ಸಿ ಎಮ್ ಏನು ಬರುತ್ತೆ ಇಲ್ಲಿ? 1 ಮತ್ತು ಎಕ್ಸ್ ಅಂತ ಹೇಳಿದ್ರೆ ಎಕ್ಸು ಅಲ್ವಾ? ಸೊ ಎಕ್ಸ್ ಜೊತೆ ಮಲ್ಟಿಪ್ಲೈ ಮಾಡ್ತು ಅಂತ ಹೇಳಿದ್ರೆ ಇದೇನಾಗುತ್ತೆ? ಎಕ್ಸ್ ಸ್ಕ್ವೇರ್ ಪ್ಲಸ್ 12x ಇಸ್ ಈಕ್ವಲ್ ಟು 160. ಸರಿನಾ? ಇದು ಸ್ವಲ್ಪ ರೀಅರೇಂಜ್ ಮಾಡ್ತು ಅಂತ ಹೇಳಿದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 12x ಮೈನಸ್ 160 ಇಸ್ ಈಕ್ವಲ್ ಟು 0 ಆಗುತ್ತೆ ಇದು ಅಲ್ವಾ? ಅಷ್ಟೇ. ಇದಾಯಿತು ಅಂದಮೇಲೆ ಇನ್ನೇನಿಲ್ಲ. ವಿ ಹ್ಯಾವ್ ವೆನ್ ಮಲ್ಟಿಪ್ಲೈಡ್ ಶುಡ್ ಗಿವ್ ಅಸ್ 1 into 160 that is minus 160. ನೆಗೆಟಿವ್ ಸೈನ್ ಇಂಪಾರ್ಟೆಂಟು. ವೆನ್ ಆ್ಯಡೆಡ್ ಶುಡ್ ಗಿವ್ ಅಸ್ 12 ಅಂತ ಹೇಳಿದ್ರೆ ವ್ಯತ್ಯಾಸ ಬಂದು 12 ಅಂತ ಹೇಳಿದ್ರೆ ಯಾವ ನಂಬರ್ ಆಗ್ಬೋದು ಹುಡುಗರ? 160 ಅಂದರೆ ಹಲವಾರು ಮಲ್ಟಿಪಲ್ಸ್ ಇದೆ ಅಲ್ವಾ? ಫ್ಯಾಕ್ಟರ್ಸ್ ಇದೆ. ಸೊ ಯಾವುದು ಹತ್ತಿರ ತುಂಬ ದೂರ ಇರ್ಕೊಡ್ದು, ತುಂಬ ಹತ್ತಿರನೂ ಇರ್ಕೊಡ್ದು ಅಂತ ಹೇಳಿದ್ರೆ 8 ಅಲ್ವಾ? 8 ಆಯಿತು. 8 ಮತ್ತು 20 8 ಅಂದರೆ ಒಂದು ನೆಗೆಟಿವ್ ಇರಬೇಕು. ಯಾವ್ದು ನೆಗೆಟಿವ್ ಇರಬೇಕು? -8 ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್, ದ ಡಿಫ್ರೆನ್ಸ್ ಇಸ್ 12 ಅಷ್ಟೇ. ಸೊ ಇಲ್ಲೇ ಬರಲಿಲ್ಲ. 1x ಸ್ಕ್ವೇರ್ ಪ್ಲಸ್ 20x ಮೈನಸ್ 8x ಮೈನಸ್ 160 ಇಸ್ ಈಕ್ವಲ್ ಟು 0. ಕಾಮನ್ನು ಎಕ್ಸ್ ಕಾಮನ್ ಇದೆ ಫಸ್ಟ್ 2 ಟರ್ಮ್ಸಲ್ಲಿ. ಎಕ್ಸ್ ಪ್ಲಸ್ 20 ಇಲ್ಲಿ ಮೈನಸ್ 8 ಎಕ್ಸ್ ಪ್ಲಸ್ 20 ತಿರ್ಗಾ ಇಸ್ ಈಕ್ವಲ್ ಟು 0. ಇವೆರಡರಲ್ಲಿ ಏನು ಕಾಮನ್ ಇದೆ? ಎಕ್ಸ್ ಪ್ಲಸ್ 20 ಕಾಮನ್ ಇದೆ. ಮಿಕ್ಕಿದೇನೋ ಎಕ್ಸ್ ಮೈನಸ್ 8 ಮಿಕ್ಕೊಳುತ್ತೆ ವಿಚ್ ಇಸ್ ಈಕ್ವಲ್ ಟು 0. ಸೊ ವಿ ಹ್ಯಾವ್ ಎಕ್ಸ್ ದ ರೂಟ್ಸ್ ಆಲ್ಫಾ ಬಂದು ಎಕ್ಸ್ ಪ್ಲಸ್ 20 ಈಕ್ವಲ್ಸ್ ಟು 0. ಸೊ ಎಕ್ಸ್ ಈಕ್ವಲ್ಸ್ ಟು ಮೈನಸ್ 20. ಆಮೇಲೆ ಬೀಟಾ which is x minus 8 equal to 0. x is equal to 8. ಇದು ನ್ಯಾಚುರಲ್ ನಂಬರ್ ಅಲ್ಲ ಅಲ್ವಾ? ನಾಟ್ ಅ ನ್ಯಾಚುರಲ್ ನಂಬರ್. ಹಾಗಾಗಿ ನಿಮ್ಮ ಉತ್ತರ ಏನು ಬರುತ್ತೆ? ಹೌದು, 8. ಸೊ ದ ನಂಬರ್ ಇಸ್ 8 ಅಷ್ಟೇ. ಸೊ ಈಗ ಪಾಸ್ ಮಾಡಿಕೊಂಡು ನೋಡ್ಕೊಳ್ಳಿ. ಇಲ್ಲಿ ಈ ಎಕ್ಸ್ ಜೊತೆ ಮಲ್ಟಿಪ್ಲೈ ಮಾಡೋದೇ ಮುಖ್ಯ. ಇಲ್ಲ ಅಂತ ಹೇಳಿದ್ರೆ ನೀವು ಕನ್ಫ್ಯೂಸ್ ಹಾಕೊಂಡು ಏನೇನೋ ಮಾಡಿ ಹಾಳು ಮಾಡ್ಕೊತೀರಾ. ಎಕ್ಸ್ ಜೊತೆ ಕ್ಲೀನಾಗಿ ಮಲ್ಟಿಪ್ಲೈ ಮಾಡಿ ಪ್ರತಿಯೊಂದು ಟರ್ಮ್ ಜೊತೆನೋ. ಇಲ್ಲಿ 1 2 3 ಟರ್ಮ್ ಇದೆ ಅಂಥೇಳಿ ಅರ್ಥ ಮಾಡ್ಕೊಬೇಕು. ಇನ್ನು ಮಿಕ್ಕಿದೆಲ್ಲ ಸುಲಭ.